ಗೆಟ್ ಸ್ಟ್ರಿಂಗ್ ಲೆಂತ್ ಅಂತ. ಅಂದ್ರೆ ಭಾಳಷ್ಟು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಒಳಗೆ ಈ ಫಂಕ್ಷನ್ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಓಕೆ, ನಿಮಗೆ ಇದ್ರೊಳಗೆ ಸಿ ಒಳಗೆ strlen ಅಂತ ಐತಿ, ಆಮೇಲೆ ಪೈಥಾನ್ದೊಳಗೆ len ಅಂತ ಐತಿ. ಬೇರೆ ಬೇರೆ ಲ್ಯಾಂಗ್ವೇಜ್ದೊಳಗೆ ಬೇರೆ ಬೇರೆ ಸ್ಟ್ರಿಂಗ್ ರಿಲೇಟೆಡ್ ಫಂಕ್ಷನ್ಸ್ ಒಳಗೆ ಸ್ಟ್ರಿಂಗ್ ಲೆಂತ್ ಈಸ್ ಒನ್ ಆಫ್ ದ ಕಾಮನ್ ಫಂಕ್ಷನ್. ಯಾಕಂದ್ರೆ ನೀವು ಎಷ್ಟೋ ಕಡೆ ಆ ಸ್ಟ್ರಿಂಗದ ಲೆಂತ್ ಎಷ್ಟೈತಿ, ಇದಕ್ಕೆ ಎಷ್ಟು ಮೆಮೊರಿ ಬೇಕಾಗ್ತೈತಿ, ಎಷ್ಟು ಸೈಜ್ ಬೇಕಾಗ್ತೈತಿ ಅಂತ ನೋಡುವಂಥ ಪ್ರಸಂಗ ಬರುತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಒಳಗೆ. ಸೊ ಕೆಲವೊಂದು ಸರಿ ಏನಂತಂದ್ರೆ ಜಸ್ಟ್ ಆಸ್ ಇದು ಭಾಳ ಲೋ ಕಾಂಪ್ಲೆಕ್ಸಿಟಿ ಪ್ರಾಬ್ಲಮ್ ಅಥವಾ ಫಂಕ್ಷನ್ ಇರೋದ್ರಿಂದ ಜಸ್ಟ್ ಆಸ್ ಅನ್ ಐಸ್ ಬ್ರೇಕರ್ ಅಥವಾ ಜಸ್ಟ್ ಫಾರ್ ವಾರ್ಮಪ್ ಈ ಕ್ವಶನ್ನು ಕೇಳ್ತಾರೆ. ಆಯಿತಾ? ಸೊ ಈಗ ಇದ್ರೊಳಗೆ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈಗ ನಿಮ್ಮ ಹತ್ರ ಒಂದು ಇನ್ಪುಟ್ ಐತೆ, ಒಂದು ಸ್ಟ್ರಿಂಗ್ ಐತಿ. ಆಯಿತಾ? ಸೊ ಅದು ಸ್ಟ್ರಿಂಗ್ ನಿಮ್ಗೆ ಹೇಳ್ದಂಗೆ ಏನಾಗಿರ್ತೈತಿ, ಈ ಥರ ಒಂದೊಂದು ಕ್ಯಾರೆಕ್ಟರ್ ಈ ಥರ ಸ್ಟೋರ್ ಆಗಿರುತ್ತೆ. ಆಮೇಲೆ ಎಂಡಲ್ಲಿ ಟರ್ಮಿನೇಷನ್ ಕ್ಯಾರೆಕ್ಟರ್, ಆಯ್ತಾ, ಸ್ಟ್ರಿಂಗ್ ಟರ್ಮಿನೇಷನ್ ಕ್ಯಾರೆಕ್ಟರ್ ಈ ಥರ ಇರುತ್ತೆ. ಸೊ ಇದು ಸಿ ಒಳಗೆ ಈ ಥರ ಇರುತ್ತೆ. ಆಯಿತಾ? ಸೊ ಈ ಥರ ಬೇರೆ ಬೇರೆ ಲ್ಯಾಂಗ್ವೇಜ್ದೊಳಗೆ ಹೆಂಗಿರುತ್ತೆ. ಆಮೇಲೆ ಇದ್ರೊಳಗೆ ಮೇನ್ ಕಾನ್ಸೆಪ್ಟ್ ಏನಂತಂದರೆ, ನಿಮ್ಗೆ ಅದೇನು ಅದ್ರದ್ದು ವೇರಿಯೇಬಲ್ ಇರುತ್ತಲ್ಲ ಅಥವಾ ಅದ್ರದ್ದು ಪಾಯಿಂಟರ್ ಇರುತ್ತಲ್ಲ, ಅದ್ರ ಒಳಗಿಂದ ಒಂದೊಂದು ಕ್ಯಾರೆಕ್ಟರ್ ಹೆಂಗೆ ಐಟ್ರೇಟ್ ಮಾಡಬೇಕು, ದಟ್ ಈಸ್ ದ ಫಸ್ಟ್ ಥಿಂಗ್. ಸೊ ಏನಂದ್ರೆ ಒಂದೊಂದು ಕ್ಯಾರೆಕ್ಟರ ಗೋ ಓವರ್ ಈಚ್ ಕ್ಯಾರೆಕ್ಟರ್. ಓಕೆ, ದಿಸ್ ಇಸ್ ದ ಒನ್ ಥಿಂಗ್. ಸೆಕೆಂಡ್ ಏನಂದ್ರೆ ಕೌಂಟರ್. ಸೊ ನೀವು ಫಸ್ಟ್ ಇಲ್ಲಿ ಏನು ಕಲಿಯಾಗ್ತೀರಿ ಅಂದ್ರೆ ದ ಟೆಕ್ನಿಕ್ ಟು ಕೌಂಟ್ ದ ಥಿಂಗ್ಸ್, ಕೌಂಟ್ ದ ಐಟಮ್ಸ್. ಈ ಲಾಜಿಕ್ ಐತಲ್ಲ, ಕೌಂಟರ್ ಲಾಜಿಕ್ ಐತಲ್ಲ, ಇದು ಭಾಳ ಪ್ರೋಗ್ರಾಮ್ದಾಗ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಇಂಟ್ರೊಡಕ್ಷನ್. ಏನಂತಂದ್ರೆ ಒಂದು ವೇರಿಯೇಬಲನ್ನು ಆ್ಯಸ್ ಅ ಕೌಂಟರ್ ಹೆಂಗೆ ಯೂಸ್ ಮಾಡಬೇಕು. ಈಗ ನೋಡ್ರಿ, ನೀವು ಈಗ ಸುಮಾರು ಸರಿ ನಾವು ಚೈಲ್ಡ್ಹುಡ್ನ್ಯಾಗ ನಮಗೆಲ್ಲರೂ ಏನು ಮಾಡ್ಯಾರ, ಬೆರಳುಗಳನ್ನು ಯೂಸ್ ಮಾಡಿ ನಮ್ಮ ಕೈಯನ್ನು ಆ್ಯಸ್ ಅ ಕೌಂಟರ್ ನಾವು ಯೂಸ್ ಮಾಡ್ತೀವಿ. ಕರೆಕ್ಟ್? ಸೊ ನಾವೇನು ಮಾಡ್ತೀವಿ, 1 2 3 4 ಅಂತಂದು ಇದ್ರಾಗನ ಕೈಯಿಂದನ ಕೌಂಟ್ ಮಾಡ್ತೀವಿ. ಕರೆಕ್ಟ್? ಸೊ ಈ ರೀತಿ ಕಂಪ್ಯೂಟರ್ ಅಲ್ಗೋರಿದಮ್ಸ್ ಒಳಗೆ ಕೌಂಟರ್ ಹೆಂಗೆ ಯೂಸ್ ಮಾಡ್ತಾರೋ, ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಟೆಕ್ನಿಕ್ ಯು ಆರ್ ಲರ್ನಿಂಗ್. ಓಕೆ, ಸಿ ಗೋ ಓವರ್ ಈಚ್ ಕ್ಯಾರೆಕ್ಟರ್ ಏನಿದು, ದಿಸ್ ಇಸ್ ದ ಲೂಪ್. ಈಗ ಲೂಪ್ ನೀವು ಆಲ್ರೆಡಿ 2-3 ಸರಿ ಟ್ರೈ ಮಾಡ್ಯಾರಿ ಈಗ ಬೇರೆ ಬೇರೆ ಕ್ವಶನ್ದಾಗ. ಸೊ ಲೂಪ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗೈತೆ. ಸೊ ದ ನ್ಯೂ ಕಾನ್ಸೆಪ್ಟ್ ಯು ಲರ್ನ್ ಹಿಯರ್ ಇಸ್ ಕೌಂಟರ್. ದೆನ್ ಥರ್ಡ್ ಥಿಂಗ್ ಈಸ್ ಯು ವಿಲ್ ಆಲ್ಸೋ ಲರ್ನ್ ಈಗ ಇಂಡಿವಿಜುವಲ್ ಬೇರೆ ಬೇರೆ ಲ್ಯಾಂಗ್ವೇಜ್ನಾಗ ಸ್ಟ್ರಿಂಗ್ಸ್ ಹೆಂಗೆ ಸ್ಟೋರ್ ಆಗ್ತಾವು, ಅಲ್ಲಿ ಅದ್ರದ್ದು ಎಂಡ್ ಹೆಂಗೆ ನನಗೆ ಗೊತ್ತಾಗ್ತೈತಿ, ಅದ್ರ ಬಗ್ಗೆನೂ ಇದ್ರೊಳಗೆ ಕಲಿತೀರಿ. ಸೊ ಈ ರೀತಿ ಈ ಫಂಕ್ಷನ್ ಏನೈತಲ್ಲ, ಇದೇನು ಮಾಡ್ತಿದೆ, ಈ ಥರ ಒಂದು ಇನ್ಪುಟ್ ಏನು ತೊಗೊಳ್ತಿದೆ, ಇನ್ಪುಟ್ ಇದಕ್ಕೆ. ಸೊ ಇನ್ಪುಟ್ ಹಿಯರ್ ಈಸ್ ಸ್ಟ್ರಿಂಗ್. ಒಂದು ಸ್ಟ್ರಿಂಗ್ ಇನ್ಪುಟ್ ತೊಗೊಂಡು ಔಟ್ಪುಟ್ ಏನು ಕೊಡ್ತಿದೆ, ಔಟ್ಪುಟ್ಟು ಆ ಸ್ಟ್ರಿಂಗದ ಲೆಂತ್. ಸೊ ಲೆಂತ್ ವಿಲ್ ಬಿ ಇನ್ ವಿಚ್ ಫಾರ್ಮ್, ಇಟ್ ಈಸ್ ವಿಲ್ ಬಿ ಇನ್ ದ ಇಂಟಿಜರ್ ಫಾರ್ಮ್. ಓಕೆ, ಸೊ ಯೂಶಲಿ ನೀವು ಯು ಕ್ಯಾನ್ ಕಾಲ್ ಇಟ್ strlen or string length ಅಂತ ಕಲಿತು. ದ ರಿಟರ್ನ್ ಟೈಪ್ ವಿಲ್ ಬಿ ಇಂಟಿಜರ್ ಆ್ಯಂಡ್ ಇನ್ಪುಟ್ ವಿಲ್ ಬಿ ಸ್ಟ್ರಿಂಗ್. ಸೊ ಇದ್ರದೊಳಗೆ ಈ ಫಂಕ್ಷನ್ದೊಳಗೆ ಯು ವಿಲ್ ಇಂಪ್ಲಿಮೆಂಟ್ ದಿಸ್ ಲಾಜಿಕ್. ಏನಂದ್ರೆ ಒಂದೊಂದು ಅದನ್ನು ಕೌಂಟ್ ಮಾಡ್ಕೊತ ಆ ಕೌಂಟರನ್ನು ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗ್ಬೇಕು. ಸೊ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನಂದ್ರೆ ಫಸ್ಟ್ ಆ ಕೌಂಟರ್ ಏನಿರುತ್ತಲ್ಲ, ಆ ಕೌಂಟರ್ ಡಿಕ್ಲೇರ್ ಮಾಡಿದಾಗ ಅದನ್ನು 0ಗೆ ಸೆಟ್ ಮಾಡಬೇಕು. ಆಯಿತಾ? ಆ ಕೌಂಟರ್ 0ಗೆ ಸೆಟ್ ಮಾಡಿ ಲೂಪ್ ಬರೋದು, ಆ ಲೂಪ್ದೊಳಗೆ ಆ ಕೌಂಟರ್ನ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗ್ಬೇಕು. ಸೊ ಜನರಲಿ ಹೆಂಗೆ ಬರಿತೀರಿ, ಕೌಂಟರ್ ಇಸ್ ಈಕ್ವಲ್ ಟು ಕೌಂಟರ್ +1 ಅಂತ ಬರೀಬಹುದು. ಇದನ್ನು ಬರೆದ್ರೆ ಅಂದರೆ ನಿಮ್ಗೆ ಇನಿಷಿಯಲಿ ಅರ್ಥ ಆಗುತ್ತೆ ಈಸಿಯಾಗಿ. ಓಕೆ, ಆಮೇಲೆ ಜನರಲಿ ಮುಂದೆ ಹೋದಂಗೆ ನೀವು ಟೈಮ್ ಸೇವ್ ಮಾಡೋಕೆ ಏನಂತ ಬರೀತಾರೆ, ಕೌಂಟರ್ ++ ಅಂತ ಬರೀತಾರೆ ಈ ಥರ. ಇದಕ್ಕೆ ಪ್ರಿಫಿಕ್ಸ್ ಅಥವಾ ಪೋಸ್ಟ್ ಫಿಕ್ಸ್ ಅಂತಾರೆ ಇದಕ್ಕೆ, ಯಾಕಂದರೆ ಎಂಡಿಗೆ ಐತಲ್ಲ. ಸೊ ಈ ಥರ ಬರೆದ್ರು ಒಂದು, ಈ ಥರ ಬರೆದ್ರು ಒಂದು. ಇದು ಎಲ್ಲ ಲ್ಯಾಂಗ್ವೇಜ್ದೊಳಗೂ ಸಪೋರ್ಟ್ ಆಗುತ್ತೆ. ಆಯಿತಾ? ಸೊ ಈ ಥರ ನೀವು ಬರಿಬೋದು. ಬರೆದು ನೀವು ಅದನ್ನು ಸ್ಟ್ರಿಂಗ್ ಲೆಂತ್ ಕಂಡು ಹಿಡಿದು ಯು ಕ್ಯಾನ್ ರಿಟರ್ನ್ ಇಟ್ ಬ್ಯಾಕ್. ಫಂಕ್ಷನ್ ಟು ಗೆಟ್ ದ ಸ್ಟ್ರಿಂಗ್ ಲೆಂತ್ ಇದು ನೋಡ್ರಿ ಆಲ್ರೆಡಿ ಎಲ್ಲ ಲ್ಯಾಂಗ್ವೇಜ್ದೊಳಗೆ ಇರ್ತೈತಿ ಇದು. ಬಟ್ ಇಂಟ್ರ್ಯೂ ಒಳಗೆ ಕೇಳ್ತಾರೆ ನಿಮಗೆ ಇದನ್ನು, ಏನಂತಾರೆ, ಸ್ಟ್ರಿಂಗ್ ಲೆಂತ್ ಫಂಕ್ಷನ್ ಇಂಪ್ಲಿಮೆಂಟ್ ಮಾಡಿರಿ ಅಂತ ಹೇಳ್ತಾರೆ 7th. ಓಕೆ, ನಿಮ್ಗೆ ಹೇಳ್ದಂಗೆ ಇಲ್ಲೇನು ಫಂಕ್ಷನ್ ಗೆಟ್ str ಸ್ಟ್ರಿಂಗ್ ಲೆಂತ್ ಅಂತ ತಗೋರಿ. ಆಮೇಲೆ ಸ್ಟ್ರಿಂಗ್ ಇನ್ಪುಟ್. ಓಕೆ, ಸೊ ಸ್ಟ್ರಿಂಗ್ ಇಲ್ಲಿ ಸ್ಟ್ರಿಂಗ್ ಇನ್ಪುಟ್ ಐತಿ, ಇದಕ್ಕೆ ನೀವು ಇಲ್ಲಿ ಸ್ಟ್ರಿಂಗ್ ಅಂತ ತಗೋರಿ. ಆಮೇಲೆ ರಿಟರ್ನ್ ಟೈಪ್ ಏನಿದ್ರದ್ದು ಇಂಟೀಜರ್, ಯಾಕಂದ್ರೆ ಲೆಂತ್ ರಿಟರ್ನ್ ಮಾಡತ್ತೀರಿ. ಕರೆಕ್ಟಾ? ಇದನ್ನು ಬರೀಲಿಲ್ಲ ಅಂದ್ರೂ ನಡಿತೈತಿ. ಐ ಆಮ್ ಜಸ್ಟ್ ರೈಟಿಂಗ್ ಇಟ್ ಎಕ್ಸ್ಪ್ಲಿಸಿಟ್ಲಿ ಹಿಯರ್. ಈಗ ನಿಮಗೆ ಆಲ್ರೆಡಿ ಫಾರ್ ಲೂಪ್ ನೋಡಿದ್ರಲ್ಲ, ಫಾರ್ ಈಚ್ ಕ್ಯಾರೆಕ್ಟರ್ ಇನ್
ಏನಂತ ಬರೀಬೇಕು, ಸ್ಟ್ರಿಂಗ್ ಅಂತ ಬರೀಬೇಕು. ಆಮೇಲೆ ಇಲ್ಲೊಂದು ಕೌಂಟರ್ ತೊಗೊಂಡ್ಬಿಡ್ರಿ. ಏನು ಕೌಂಟರ್, ನೀವು ಇನಿಷಿಯಲಿ ಟೋಟಲ್ ಲೆಂತ್ ಹೇಳ್ಬೇಕಲ್ಲ. ಲೆಂತ್ ಹೇಳ್ಬೇಕಂದ್ರೆ ಎಲ್ಲಿಂದ 0ದಿಂದ ಶುರು ಮಾಡ್ತೀರಿ, 1ಇಂದ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ 1 ಓನ್ಲಿ. ಸೊ ದ್ಯಾಟ್ ಯು ವಿಲ್ ಕೌಂಟ್ ಇಟ್, ಒಂದೊಂದು ಕ್ಯಾರೆಕ್ಟರ್ ಆದಮ್ಯಾಗ ಯು ವಿಲ್ ಕೌಂಟ್ ಇಟ್ ಆ್ಯಂಡ್ ರಿಟರ್ನ್. ಬಟ್ ವಾಟ್ ಇಫ್ ದೆರ್ ಇಸ್ ನಥಿಂಗ್, ರೈಟ್? ಸೊ ದೆನ್ ಇಟ್ ವಿಲ್ ಬಿಕಮ್ 0. ಸೊ ಟು ಬಿ ಆನ್ ಸೇಫರ್ ಸೈಡ್ ಯು ಸ್ಟಾರ್ಟ್ ವಿತ್ 0. ಓಕೆ, 0 ಸ್ಟಾರ್ಟ್ ಮಾಡಿ ಇಲ್ಲಿ ಬಂದು ಏನು ಮಾಡಿರಿ, ಆ ಕೌಂಟರ್ ++ ಮಾಡಿರಿ. ಓಕೆ, ಸೊ ಇಲ್ಲಪ್ಪ ಅಂತಂದ್ರೆ ಕೌಂಟರ್ ಈಸ್ ಈಕ್ವಲ್ ಟು ಕೌಂಟರ್ +1. ಸೊ ಅದಿಲ್ಲಿ ಇಂಕ್ರಿಮೆಂಟ್ ಆಗುತ್ತೆ. ಸೊ ಈಗ ನಿಮ್ದು ಈ 3 ಕ್ಯಾರೆಕ್ಟರ್ ಇದ್ವು ಅಂದ್ರೆ, ಸೊ 1ನೇ ಕ್ಯಾರೆಕ್ಟರ್ ಬಂದಾಗ 0 ಇದ್ದದ್ದು 1 ಆಗುತ್ತೆ, 2ನೇದಿದ್ದಾಗ 1 ಇದ್ದದ್ದು 2 ಆಗುತ್ತೆ, ಮುಂದೆ 3 ಆಗುತ್ತೆ. ಆಮೇಲೆ ಇಲ್ಲಿ ಫೈನಲಿ ಈ ಲೂಪ್ ಎಂಡ್ ಆದಮ್ಯಾಗ, ಫಾರ್ ಲೂಪ್ ಆದಮೇಲೆ ದೆನ್ ಯು ರಿಟರ್ನ್ ಕೌಂಟರ್. ಓಕೆ, ಸೊ ದಿಸ್ ಈಸ್ ದ ಸ್ಟ್ರಿಂಗ್ ಲೆಂತ್. ಈಗ ಇದನ್ನು ಟೆಸ್ಟ್ ಮಾಡಿ ನೋಡೋಣಂತ. ಇಲ್ಲಿಂದ ಪ್ರಿಂಟ್, ನಾ ಇಲ್ಲೇನು ಮಾಡೋನು, ಇನ್ಪುಟ್ 1 ಇಸ್ ಈಕ್ವಲ್ ಟು ಮಹೇಶ್. ಓಕೆ, ಸೊ ಇಲ್ಲೇನಂತ ಬರೀನು, ಸ್ಟ್ರಿಂಗ್ ಲೆಂತ್ ಆಫ್ ಇನ್ಪುಟ್ ಈಸ್ ಅಂತ ಬರೆದು ಇದನ್ನ ಇಲ್ಲಿ ಬ್ರೇಸಸ್ ಒಳಗೆ ನಾವು ಈ ಫಂಕ್ಷನ್ ಕಾಲ್ ಮಾಡೋಣ ಈ ಥರ. ಓಕೆ, ಸೊ ಇದು ನೋಡೋಕೆ ಒಂದಿಟ್ಟು ಇದು ಅನಿಸ್ಬೋದು, ಕಾಂಪ್ಲಿಕೇಟೆಡ್ ಅನಿಸ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಏನು ಚಿಂತೆ ಮಾಡಬೇಡ್ರಿ. ನಾವು ಇಲ್ಲೇನು ಮಾಡತ್ತೇವೆ ಅಂದ್ರೆ, ಒಂದು ಇದು ವೇರಿಯೇಬಲ್ ಪ್ರಿಂಟ್ ಮಾಡ್ಸತ್ತೇವೆ, ಇನ್ನೊಂದು ಆ ಫಂಕ್ಷನ್ ಗೆಟ್ ಸ್ಟ್ರಿಂಗ್ ಲೆಂತ್ ಕಾಲ್ ಮಾಡತ್ತೇವೆ. ಆಯಿತಾ? ಹಿಂಗೆ ಮಾಡಿ ನೋಡೋಣ. ನಿಮ್ಗೆ ಆಮೇಲೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ನಾನು ಸಪ್ರೇಟಾಗಿ ಇನ್ವೋಕ್ ಮಾಡೋನು ತೋರಿಸ್ತೀನಿ. ಓಕೆ, ಇಲ್ಲಿ ಎಫ್ ಹಾಕೋದು ಮರಿಬೇಡ್ರಿ. ದೆನ್ ಯು ಜಸ್ಟ್ ರನ್ ಇಟ್. ಸ್ಟ್ರಿಂಗ್ ಲೆಂತ್ ಆಫ್ ಮಹೇಶ್ ಇಸ್ 6. 1 2 3 4 5 6 ಕರೆಕ್ಟಾ? ಸೊ ಬರೀ ಎಮ್ ಅಂತಷ್ಟು ಬರೆದ್ರಿ ಅಂದ್ರೆ ಸ್ಟ್ರಿಂಗ್ ಲೆಂತ್ ಆಫ್ ಎಮ್ ಈಸ್ 1. ವಾಟ್ ಇಫ್ ನೀವು ಏನು ಬರೀಲಿಲ್ಲ ಅಂದ್ರೆ ಸ್ಟ್ರಿಂಗ್ ಲೆಂತ್ ಇಸ್ 0. ಓಕೆ, ವಾಟ್ ಇಫ್ ಯು ಗಿವ್ ನನ್. ಓಕೆ, ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಇದ್ರ ಬಗ್ಗೆ ನಾ ಡಿಟೆಕ್ಟ್ ಹೇಳ್ತೀನಿ. ನನ್ ಟೈಪ್ ಆಬ್ಜೆಕ್ಟ್ ಈಸ್ ನಾನ್ ಐಟ್ರೇಟೇಬಲ್ ಟೈಪ್ ಎರರ್ ಬಂತಿಲ್ಲಿ. ಆಯಿತಾ? ಸೊ ನಾನು ನಿಮಗೆ ಏನು ಮಾಡ್ತೀನಿ ಅಂದ್ರೆ, ಇನ್ಪುಟ್ 1, ಓಕೆ, ಮುಂದೆ ಇನ್ಪುಟ್ 2 ಅವನ್ನೆಲ್ಲ ತೋರಿಸ್ತೀನಿ. ಯಾಕಂದ್ರೆ ಭಾಳ ಇಂಟರ್ವ್ಯೂಸ್ ಒಳಗೆ ಭಾಳ ಮಂದಿ ಮಿಸ್ಟೇಕ್ ಮಾಡೋದು ಇಲ್ಲೇ. ಆಯಿತಾ? ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಭಾಳ ಮಂದಿ ಕನ್ಫ್ಯೂಷನ್ ಆಗಿಬಿಡ್ತೈತಿ. ಹೀಗಾಗಿ ಫಂಡಮೆಂಟಲ್ಸ್ ಇವ್ರಿಗೆ ಬರೋಂಗಿಲ್ಲ ಅಂತ ನಮ್ಗೆ ಇಲ್ಲೇ ಗೊತ್ತಾಗ್ತೈತಿ. ಆಯಿತಾ? ಫುಲ್ ಕಾಪಿ ಮಾಡಿರಿ. ಇದನ್ನು ಇನ್ಪುಟ್ 2 ಮಾಡಿರಿ. ಇದನ್ನು ಇನ್ಪುಟ್ 1 ಐತಲ್ಲ, ಇದು ಇನ್ಪುಟ್ 1, ಇದು ಇನ್ಪುಟ್ 1 ಮಾಡಿರಿ. ಆಮೇಲೆ ಇಲ್ಲಿ ಇನ್ಪುಟ್ 3 ಮಾಡಿರಿ. ಇದನ್ನು 3 ಮಾಡಿ ಈಗ ಇಲ್ಲಿ ಒಂದು ಕ್ಯಾರೆಕ್ಟರ್ ಕೊಡ್ರಿ. ಇದನ್ನ ಇನ್ಪುಟ್ 3. ಓಕೆ, ದೆನ್ ಫೈನಲಿ ಇನ್ಪುಟ್ 4. ಓಕೆ, ನಾ ಏನು ಮಾಡಾಕ್ತೇನೆ ಅಂದ್ರೆ, ಸೇಮ್ ಪ್ರೋಗ್ರಾಮನ್ನು ಬೇರೆ ಬೇರೆ ಸ್ಟ್ರಿಂಗ್ ಇನ್ಪುಟ್ಲೆ ಟೆಸ್ಟ್ ಮಾಡತ್ತೇನೆ. ನನ್ನ ಮುಂದೆ ಇಲ್ಲಿ ಏನೂ ಇಲ್ಲ, ಎಂಟಿ ಅಂದ್ರೆ ಅದರೊಳಗೆ ಯಾವ ಕ್ಯಾರೆಕ್ಟ್ರು ಇಲ್ಲ, ಬರೀ ಕೋಡ್ಸ್ ಅಷ್ಟು ಅದಾವೆ. ಆಮೇಲೆ ಒಂದೇ ಕ್ಯಾರೆಕ್ಟರ್ ಇದೆ. ಆಮೇಲೆ ಇಲ್ಲಿ ಭಾಳ ಕ್ಯಾರೆಕ್ಟರ್ ಅದಾವೆ. ನೀವು ಯಾವುದೇ ಸ್ಟ್ರಿಂಗ್ ರಿಲೇಟೆಡ್ ಫಂಕ್ಷನ್ ಬರೆದ್ರಿ ಅಂದ್ರೆ ಇದನ್ನು ಎಲ್ಲ ಹ್ಯಾಂಡಲ್ ಮಾಡುವಂಗನ ಬರಿಬೇಕು ಕೋಡು. ಓಕೆ, ಇಂಟ್ರಿ ಒಳಗೆ ಮೇನ್ ಇದನ್ನ ನೋಡ್ತೀವಿ ನಾವು. ನೀವು ಇದನ್ನು ಹ್ಯಾಂಡಲ್ ಮಾಡ್ತಿರೋ ಇಲ್ಲೋ ನಿಮ್ಮ ಕೋಡ್ನಾಗ, ನಿಮ್ಮ ಕೋಡ್ ಕ್ರ್ಯಾಶ್ ಆಗ್ತಿತ್ತು ಇಲ್ಲೋ ಅಂತಂದು. ಆಯಿತಾ? ಈಗ ನನ್ನ ಕೋಡ್ ಕ್ರ್ಯಾಶ್ ಆಗ್ತೈತಿ, ಎರರ್ ಹೊಡೆ ಆಗ್ತೈತಿ. ಎಲ್ಲಿಗೆ? ನನಗೆ ಹೊಡೆ ಆಗ್ತೈತಿ. ಅದು ನೋಡೋಣ ಅದು ಹೆಂಗೆ ಫಿಕ್ಸ್ ಮಾಡೋದು ಅಂತ. ಓಕೆ, ಸೊ ಈಗ ಡಿಬಗ್ ಮಾಡೋಕ್ಕೆ ಶುರು ಮಾಡೋಣ. ಇನ್ಪುಟ್ ನನ್ ಅಂದ್ರೆ ಏನು ಇಲ್ಲಿ ಇದ್ರಾಗ ಹಾಕಿ ನೋಡೋಣಂತ ವಾಚ್ನಾಗ. ಆಯಿತಾ? ಏನಂತ ಹಾಕೋಣ ಇಲ್ಲಿ, ಇನ್ಪುಟ್ 1. ಇದು ನೋಡ್ರಿ ನನ್ ಅಂತೈತಿ. ಯಾರ್ಯಾರು ಸಿ ಬ್ಯಾಕ್ಗ್ರೌಂಡ್ದಿಂದ C++, ಜಾವಾ ಬಂದಿರಲ್ಲ, ದಿಸ್ ಈಸ್ ಈಕ್ವಲ್ ಟು ನಲ್ ಪಾಯಿಂಟರ್. ಓಕೆ, ಅಂದರೆ ಇಟ್ ಡಸಂಟ್ ಪಾಯಿಂಟ್ ಎನಿವೇರ್. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್ ನನ್ ಇನ್ ಪೈಥಾನ್. ಈ ಥರ ನನ್ ಇನ್ಪುಟ್ ಕೊಟ್ಟಾಗ ಇಲ್ಲಿ ಏನಾಗ್ತೈತೆ ಅಂತ ನೋಡೋಣ. ಇದರೊಳಗೆ ಎಂಟ್ರ್ ಆಗೋಣ. ಈಗ ಇಲ್ಲಿ ಬಂದೀವಿ. ಇಲ್ಲಿ ನೋಡ್ರಿ, ಈಗ ಇದೇನು ಇನ್ಪುಟ್ ಐತಲ್ಲ ಸ್ಟ್ರಿಂಗ್, ಅದು ನನಗೆ ಸೆಟ್ ಆಗೈತೆ.
ಆದ್ರೆ ನಾ ಇಲ್ಲಿ ಬಂದುಬಿಟ್ಟು ಡೈರೆಕ್ಟ್ ಫಾರ್ ಲೂಪ್ ಫಾರ್ ಕ್ಯಾರೆಕ್ಟರ್ ಇನ್ ಸ್ಟ್ರಿಂಗ್ ಅಂದ್ರೆ ಎರರ್ ಹೊಡಿಯುತ್ತೆ ನೋಡ್ರಿ. ಈಗ ಹಾಂ ಬಂತು ನೋಡ್ರಿ ಎರರ್. ಏನಂತ ಬಂತು? ನನ್ ಟೈಪ್ ಆಬ್ಜೆಕ್ಟ್ ಈಸ್ ನಾಟ್ ಐಟ್ರೇಟೇಬಲ್. ನಾವು ಅಲ್ಲಿ ಏನೂ ಇಲ್ಲಪ್ಪ ಅಂದ್ರೆ ಅದ್ರ ಮ್ಯಾಗ ಏನು ಐಟ್ರೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಐಟ್ರೇಷನ್ ಅಂದ್ರೆ ಒಂದೊಂದು ಅದನ್ನು ರೀಡ್ ಮಾಡೋದು ಐಟಮ್ಗಳು, ಅದನ್ನು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಬರಾಗ್ತೈತಿ. ಸೊ ನನ್ ಟೈಪ್ ಆಬ್ಜೆಕ್ಟ್ ಈಸ್ ನಾಟ್ ಐಟ್ರೇಟೇಬಲ್ ಅಂತ ಹೇಳತ್ತೈತೆ ಅದು. ಅದರ ಅರ್ಥ ನಾವು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಇಲ್ಲಿ ಏನಂತಂದ್ರೆ, ಇಲ್ಲೊಂದು ಇಫ್ ಕಂಡೀಷನ್ ಬರಿಬೇಕು ನಾವು. ಏನಂತ? ಇಫ್ ಸ್ಟ್ರಿಂಗ್ ಈಸ್ ನಾಟ್ ಈಕ್ವಲ್ ಟು ನನ್, ಅದು ಇತ್ತಂದ್ರೆ ಅಷ್ಟ ನೀವು ಏನು ಮಾಡಿರಿ, ಈ ಫಾರ್ ಲೂಪ್ ರನ್ ಮಾಡಿರಿ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಅದನ್ನು ಬಿಟ್ಟು ಬೇರೆ ಎಲ್ಲ ಕಂಡೀಷನ್ದಾಗ ಅದು ಒಂದು ಕ್ಯಾರೆಕ್ಟರ್ ಇರಲಿ, ಖಾಲಿ ಇರಲಿ, ಅಥವಾ 10 ಇರಲಿ, 100 ಇರಲಿ, 1000 ಇರಲಿ, ಅದು ಎಲ್ಲದೂ ವರ್ಕ್ ಆಗ್ತೈತಿ ಇದು ಈ ಲೈನ್. ಬಟ್ ಆದ್ರೆ ಅದು ನನ್ನ ಇತ್ತಂದ್ರೆ ಅಷ್ಟು ವರ್ಕ್ ಆಗಲ್ಲ. ಮತ್ತು ನನ್ನಿದ್ರೆ ಏನು ಮಾಡ್ಬೇಕು ರೀ ಅಂತ ಅವಾಗ ಇಂಟರ್ವ್ಯೂ ಕೇಳ್ಬೇಕು ನೀವು. ನನ್ನಿದ್ರೆ ಏನು ಲೆಂತ್ ಕೊಡು ನಿಮ್ಗೆ ವಾಪಸ್, 0 ಕೊಡೋನು, ಎರರ್ ಕೊಡೋನು ಅಂತ. ಅವರಿಲ್ಲ ಎಕ್ಸೆಪ್ಷನ್ ಥ್ರೋ ಮಾಡಿರಿ ಅಂದರೆ ಎಕ್ಸೆಪ್ಷನ್ ಥ್ರೋ ಮಾಡೋನು. ಆ ಎಕ್ಸೆಪ್ಷನ್ ಹೆಂಗೆ ಥ್ರೋ ಮಾಡ್ತಾರಂತ ಇನ್ನೂ ನಾನು ಕವರ್ ಮಾಡಿಲ್ಲ. ಅದನ್ನು ಅದ್ರ ಬಗ್ಗೆ ಎರರ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ಬಗ್ಗೆ ಒಂದು ಸಪ್ರೇಟ್ ಸೆಷನ್ ಇರುತ್ತಲ್ಲ, ಅಲ್ಲಾರ ಕವರ್ ಮಾಡ್ತೀನಿ. ಈಗ ಸದ್ಯ ಏನೋ ಇಂಟರ್ವ್ಯೂರ್ ಇಲ್ಲ ನನ್ನ ಇತ್ತಪ್ಪ ಅಂದ್ರೆ 0 ರಿಟರ್ನ್ ಮಾಡಂದಾರ ಅಂತ ಅಂದ್ಕೊಳ್ಳು. ಸೊ ಇವು ರಿಟರ್ನ್ 0. ಇಲ್ಲಿ 0 ಸೆಟ್ ಮಾಡಿರಲ್ಲ, ಈ ಫಾರ್ ಲೂಪ್ ಒಳಗೆ ಹೋಗಬೇಡ್ರಿ. ಹೋಗಕ್ಕೆ ಹೋಗಿಲ್ಲ ಅಂದರೆ ಇದು ಕೌಂಟರ್ ವ್ಯಾಲ್ಯೂ 0ನೇ ಇರ್ತೈತಿ. ಓಕೆ, ಸೊ ಈಗ ಏನು ಮಾಡೋಣ, ಮತ್ತೆ ಡಿಬಗ್ ಮಾಡಿ ನೋಡೋಣ ವರ್ಕ್ ಆಗುತ್ತೆ ಇಲ್ಲ ಅಂತ. ಸೊ ಇಲ್ಲಿ ಬಂದ್ವಿ, ನೆಕ್ಸ್ಟ್ ಲೈನ್ ಎಂಟರ್ ಆಗ್ರಿ, ನೆಕ್ಸ್ಟ್ ಲೈನ್ ಈಗ ಬಂದ್ವಿ. ಇಲ್ಲಿ ಏನೈತಿ? ಸ್ಟ್ರಿಂಗ್ ನನ್ ಐತಿ. ಸ್ಟ್ರಿಂಗ್ ನನ್ ಇರೋಣ, ಇದು ಲೂಪ್ದೊಳಗೆ ಹೋಗಂಗೇನಿಲ್ಲ, ಅದನ್ನು ಬಿಟ್ಬಿಡ್ತೈತಿ. ಬಿಟ್ಬಿಟ್ಟು ಡೈರೆಕ್ಟ್ ಎಲ್ಲಿ ಬಂತು? ರಿಟರ್ನ್ ಕೌಂಟ್ರಿಗೆ ಬಂತು. ರಿಟರ್ನ್ ಕೌಂಟ್ರಿಗೆ ಬಂದು ಈಗ ಅದು ಪ್ರಿಂಟ್ ಆಯಿತು. ಇಲ್ಲಿ ನೋಡ್ರಿ, ಇಲ್ಲಿ ಟರ್ಮಿನಲ್ ಒಳಗೆ ಸ್ಟ್ರಿಂಗ್ ಲೆಂತ್ ಈಸ್ ನನ್, ಸ್ಟ್ರಿಂಗ್ ಲೆಂತ್ ಆಫ್ ನನ್ ಈಸ್ 0. ಆ ನನ್ನು ಪ್ರಿಂಟ್ ಆಯ್ತು ಇಲ್ಲಿ, ಕರೆಕ್ಟಾ? ಸೊ ದಟ್ ಇನ್ಪುಟ್ ಏನು ನನ್ ಇತ್ತಲ್ಲ. ಈಗ ನೆಕ್ಸ್ಟ್ ಈಗ ಇದು ನೋಡ್ರಿ, ಇದಕ್ಕೆ ಏನಂತಾರೆ ಅಂದ್ರೆ ಇದಕ್ಕೆ ನಲ್ ಅಂತಾರೆ. ಓಕೆ, ದಿಸ್ ಇಸ್ ಯೂಶ್ವಲಿ ಬೇರೆ ಲ್ಯಾಂಗ್ವೇಜ್ನಾಗ ಇದಕ್ಕೆ ಏನಂತಾರೆ? ನಲ್ ಸ್ಟ್ರಿಂಗ್ ಅಥವಾ ನಲ್ ಅಂತಾರೆ. ಓಕೆ, ಇದಕ್ಕೆ ಏನಂತಾರೆ? ಎಂಪ್ಟಿ ಸ್ಟ್ರಿಂಗ್ ಅಂತಾರೆ ಇದಕ್ಕೆ. ಅಂದ್ರೆ ಸ್ಟ್ರಿಂಗ್ ಕರೆಕ್ಟ್ ಐತಿ ಆದ್ರೆ ಖಾಲಿ ಐತಿ. ಈಗ ಜನರಲಿ ನಾವು ಡಬ್ಬಿ ಐತಿ ಆಯಿತಾ, ಆ ಡಬ್ಬಿ ಖಾಲಿ ಐತಿ ಅಂತೀವಲ್ಲ, ಅದು ಇದು ಡಬ್ಬಿ ಖಾಲಿ. ಇನ್ಪುಟ್ಟು ಅಂದ್ರೆ ಡಬ್ಬಿ ಖಾಲಿ. ಇದು ಏನಂತಂದ್ರೆ ಡಬ್ಬಿನ ಇಲ್ಲ ಅಂದಂಗೆ ಇದು. ದೆರ್ ಇಸ್ ನೋ ಕಂಟೈನರ್ ಓನ್ಲಿ, ದಟ್ ಈಸ್ ವಾಟ್ ಈಸ್ ನನ್. ಇಲ್ಲಿ ಕಂಟೈನರ್ ಐತಿ, ಅದರ ಕಂಟೈನರ್ದಾಗ ಏನೂ ಇಲ್ಲ. ಇದು ಏನಂದ್ರೆ ಕಂಟೈನರ್ ಐತಿ, ಅದರೊಳಗೆ ಒಂದು ಉಂಡೆ ಐತಿ ಅಂತ ಅಂದಂಗೆ ಇದು ಎಮ್ ಅಂದ್ರೆ. ಓಕೆ, ಸೊ ಓನ್ಲಿ 1 ಐಟಮ್ ಈಸ್ ಪ್ರೆಸೆಂಟ್. ಓಕೆ, ಇದರೊಳಗೆ ಇಲ್ಲೇನಪ್ಪ ಅಂತಂದ್ರೆ ಮೆನಿ ಐಟಮ್ಸ್ ಆರ್ ಪ್ರೆಸೆಂಟ್. ಸೊ ಈಗ ಇದನ್ನು ರನ್ ಮಾಡಿ ನೋಡು, ಇಲ್ಲದೀವಲ್ಲ. ಸೊ ಲೆಟ್ಸ್ ಡಿಬಗ್ ಇಟ್. ಎಂಪ್ಟಿ ಇದಾಯ್ತಾ? ಸೊ ಆಟೋಮೆಟಿಕ್ಲಿ ಸ್ಕಿಪ್ ಆಯಿತು. ಸ್ಕಿಪ್ ಆಗಿ ಅದು ಪ್ರಿಂಟ್ ಆಯಿತು. ಆಮೇಲೆ ಇದು 1 ಇದ್ದಾಗ ಅಂಕರ ವರ್ಕ್ ಆಗೇ ಆಗುತ್ತೆ. ಅದು ಇಫ್ ಕಂಡೀಷನ್ ಹೆಂಗೆ ವರ್ಕ್ ಆಗುತ್ತೆ ನೋಡ್ರಿ ಅಲ್ಲಿ. ಸೊ ಇಲ್ಲಿ ಬಂದ್ವಿ, ಈಗ ಸ್ಟ್ರಿಂಗ್ ನಾಟ್ ಈಕ್ವಲ್ ಟು ನನ್ನ ಇದು ಕಂಡೀಷನ್ ಫಾಲ್ಸ್ ಆಯಿತು. ಫಾಲ್ಸ್ ಆಗಾನ ಏನಾಗ್ತೈತಿ? ಫಾರ್ ಲೂಪ್ ಒಳಗೆ ಎಂಟರ್ ಆಗುತ್ತೆ, ಕೌಂಟ್ ಮಾಡುತ್ತೆ, ಕೌಂಟ್ ಮಾಡಿ ಅದನ್ನು ರಿಟರ್ನ್ ಮಾಡುತ್ತೆ. ಸೊ ಯು ಎಂಡ್ ಅಪ್ ಪ್ರಿಂಟಿಂಗ್ ದ್ಯಾಟ್ ಲೆಂತ್ ಆಫ್ ಎಮ್ ಇಸ್ ದಿಸ್. ಈಗ ಇನ್ನೇನು ಮಾಡೋಣ, ಡೈರೆಕ್ಟ್ ರನ್ ಮಾಡಿ ನೋಡ್ಬಿಡೋಣ. ಸೊ ಸ್ಟ್ರಿಂಗ್ ಲೆಂತ್ ಆಫ್ ನನ್ ಈಸ್ 0, ಸ್ಟ್ರಿಂಗ್ ಲೆಂತ್ ಆಫ್ ಎಂಟಿ ಸ್ಟ್ರಿಂಗ್, ಅದು ಎಂಟಿ ಇದ್ದದಕ್ಕೆ ಅಲ್ಲಿ ಏನೂ ಪ್ರಿಂಟ್ ಆಗಿಲ್ಲ, ಅದಕ್ಕೆ ಅಲ್ಲಿ ಗ್ಯಾಪ್ ಐತಿ. ಆಫ್ ಡ್ಯಾಶ್ ದಿಸ್ ಈಸ್ 0 ಅಂತ ಬಂದೈತಿ ಇಲ್ಲಿ. ಓಕೆ, ಸ್ಟ್ರಿಂಗ್ ಲೆಂತ್ ಆಫ್ ಎಮ್ ಈಸ್ 1, ಸ್ಟ್ರಿಂಗ್ ಲೆಂತ್ ಆಫ್ ಮಹೇಶ್ ಈಸ್ 6. ಓಕೆ, ಇದು ಭಾಳ ಭಾಳ ಇಂಪಾರ್ಟೆಂಟ್ ಐತಿ. ಭಾಳ ಜನ ಇಂಟ್ರಿ ಒಳಗೆ ತಪ್ಪು ಮಾಡೋದು ಇಲ್ಲೇನ. ಇವು 4 ಡಿಫ್ರೆನ್ಸನ್ನು ಅರ್ಥ ಆಗಲ್ಲ, ಎಷ್ಟೋ ಮಂದಿ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನು ಲಕ್ಷ ಕೊಟ್ಟು ಕೇಳ್ರಿ, ನೆನ್ಪಿಟ್ಕೋರಿ. ಇದನ್ನು ಕೋಡ್ ಬರೆದು ಡಿಬಗ್ ಮಾಡಿ ನೋಡ್ರಿ, ಮತ್ತು ಮರ್ಯಾಕೆ ಹೋಗ್ಬೇಡ್ರಿ. ಸೊ ಲೆಟ್ಸ್ ಮೂವ್ ಆನ್ ಟು ಇದನ್ನು ಇನ್ವೊಕೇಶನ್ ಮೂವ್ ಮಾಡಿಬಿಡೋಣ. ಡೆಫಿನಿಷನ್ invoke underscore get string length. ಇದೆಲ್ಲ ಸ್ಯಾಂಪಲ್ ಇನ್ಪುಟ್ ಅಲ್ಲಿ ಮೂವ್ ಮಾಡಿಬಿಡೋಣ. ಓಕೆ, ಯಾರ್ಯಾರಿಗೆ ಈ ಪ್ರಿಂಟ್ ಎಫ್ನಾಗ ನಾನು ಬರೆಯೋದು ಕನ್ಫ್ಯೂಷನ್ ಆಗತ್ತೈತ್ಲೆ ಅವ್ರಿಗೆ ಒಂದು ಸಜೆಷನ್ ಏನಪ್ಪ ಅಂತಂದ್ರೆ, ಇದು ಪ್ರಿಂಟ್ ಎಫ್ನಾಗ ಏನು ರೀ ನಿಮ್ಮ ಪ್ರಿಂಟ್ ಎಫ್ನ ಕಾಂಪ್ಲಿಕೇಟೆಡ್ ಅನ್ಸಿತ್ತಂದ್ರೆ ನೀವು ಸಿಂಪಲಾಗಿ ಹಿಂಗೂ ಬರಿಬೋದು. ಹೆಂಗೆ?
ಆ ಫಂಕ್ಷನ್ ಏನು ಕಾಲ್ ಮಾಡಾಕ್ತೇನಲ್ಲ ಲೆಂತ್ ಈಸ್ ಈಕ್ವಲ್ ಟು ಅಂತ ಬರೆದು ಇದೇನು ಫಂಕ್ಷನ್ ಇಲ್ಲಿ ಕಾಲ್ ಮಾಡಾಕ್ತೇನಲ್ಲ ಇದನ್ನ ಇದ್ರಿಗೆ ಬರೀರಿ ಹಿಂಗೆ ಬರೆದು ಏನು ಮಾಡಿರಿ ಈ ಲೆಂತನ್ನು ಇಲ್ಲಿ ಪ್ರಿಂಟ್ ಮಾಡಿರಿ ಅಷ್ಟೇ. ನಿಮ್ಗೆ ಅದು ಫಂಕ್ಷನ್ ಇಲ್ಲಿ ಹೆಂಗೆ ಕಾಲ್ ಮಾಡ್ತೀರಿ ಅಂತ ಏನಾರ ಕನ್ಫ್ಯೂಷನ್ ಆಗತ್ತಿತ್ತಂದ್ರೆ ಈ ಥರ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿ ಈ ಫಂಕ್ಷನ್ ಇನ್ವೋಕ್ ಮಾಡಿ ಅದನ್ನು ಇಲ್ಲಿ ಪಾಸ್ ಮಾಡಿರಿ. ಓಕೆ, ಅದೇ ರೀತಿ ಬೇರೆದಕ್ಕೂ ಹಂಗೆ ಮಾಡ್ಕೋಬೋದು ನೀವು ಬೇಕಿದ್ರೆ. ಓಕೆ, ದಟ್ಸ್ ಇಟ್. ಸೊ ಐ ಥಿಂಕ್ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಇದು ಎಕ್ಸಾಂಪಲ್ ಸ್ಟ್ರಿಂಗ್ ಲೆಂತದ್ದು, ಆ್ಯಂಡ್ ಯು ಕವರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಿಂಗ್ಸ್ ಆ್ಯಂಡ್ ಆಲ್. ಓಕೆ.